ಇವತ್ತೇನಪ್ಪ ಸಮಾಚಾರ ಅಂದರೆ ನಮ್ಮ ಬ್ಯಾಚುಲರ್ ರೂಮಲ್ಲಿ ಚಿಕನ್ ಮಾಡ್ಕೊಳೋಣ ಅಂತ ಚಿಕನ್ ಎತ್ಕೊಬಂದಿದ್ದೀವಿ. ಚಿಕನ್ಗೆ ಬೇಕಾಗಿರೋ ಸಾಮಗ್ರಿ ಎಲ್ಲೈತಿ ನೋಡಿ. 4 ಮೆಣಸಿನ್ಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ, 1 ಟೊಮಾಟೊ, ದೊಡ್ಡ ಸೈಜ್ 1 ಈರುಳ್ಳಿ ಹಾಕ್ಕೊಳ್ಳಿ. ಇದು ಸ್ಪೈಸ್ಗೆ ಚಕ್ಕೆ ಲವಂಗ ಇವೆಲ್ಲ ಹಾಕ್ಕೊಳ್ಳಿ. 1 ಇಂಚ್ ಶುಂಠಿ ಹಾಕ್ಕೊಳ್ಳಿ, ಪೀಸಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಹಂಗೆ ಹಾಕ್ಬೇಡಿ. ಸ್ವಲ್ಪ ಅರಿಶಿನ ಹಾಕಿ, ಕೊತ್ತಂಬರಿ 1 ಕೈಯಷ್ಟು, ಧನಿಯಾ ಪೌಡರ್ ಸ್ವಲ್ಪ ಹಾಕ್ಕೊಳ್ಳಿ ನಿಮ್ಗೆ ರುಚಿ ತಗ್ಗಷ್ಟು, ಚಿಲ್ಲಿ ಪೌಡರ್, ಗುಂಟೂರು ಚಿಲ್ಲಿ ಪೌಡರ್ ಮನೇಲಿ ಮಾಡಿರೋದು ಆದರೆ 1-2 ಸ್ಪೂನ್ ಹಾಕ್ಕೊಳ್ಳಿ. ಆಚೆಗಡೆ ಆದರೆ 1 ಸ್ಪೂನ್ ಹಾಕ್ಕೊಳ್ಳಿ. ಸ್ಟವ್ ಮೇಲೆ ಕುಕ್ಕರ್ ಇಕ್ಕೊಂಡು ಬಿಸಿ ಆಗಂಟ ಇದ್ದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ ಸಾಸಿವೆ ಸ್ವಲ್ಪ, ಆಮೇಲೆ ತೊಳೆದಿರೋ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಡ್ರೈ ಆಗಬೇಕು. ಚಿಕನ್ ಹಂಗೆ ಬೇಯಿಸ್ಕೋಬೇಕು ನೀಟಾಗಿ. ಅದನ್ನೆಲ್ಲ ಕಲಿಸ್ಕೊಳ್ಳಿ ನೀಟಾಗಿ. 1/2 ಗಂಟೆ ಡ್ರೈ ಮಾಡಬೇಕು ಚಿಕನ್ನ. ಸ್ವಲ್ಪ ಕೂಡ ನೀರು ಇರಬಾರ್ದು, ಹಂಗೆ ಡ್ರೈ ಮಾಡಿ. ಹಂಗೆ ಡ್ರೈ ಆಯಿತು. ಆಮೇಲೆ ನೋಡ್ಕೊಂಡು ಒಂದು ಮ್ಯಾಚ್ ನೋಡ್ಕೊಂಡು ಹೆಂಗೆ ನಡೀತಾ ಇದೆ ನೋಡ್ಕೊಂಡು ಹಂಗೆ ಮ್ಯಾಚ್ ನೋಡ್ಕೊಂಡು ಎಲ್ಲ ನಾವು ಮರ್ತ್ಬಿಟ್ಟಿರ. ಆಮೇಲೆ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೋಬೇಕು. ಮಸಾಲ ಹಾಕ್ಕೊಂಡು ಫಸ್ಟಲ್ಲಿ ತೋರಿಸ್ತಾರಲ್ಲ ಸೇಮ್ ಮಸಾಲ ರುಬ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕ್ಬಿಡಿ. ಅದ್ರ ಜೊತೆಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಿಮ್ದು ಇದು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಚಿಕನ್ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೆ ರುಚಿಗೆ ತగ్గಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಿಕನ್ ಮೇಲೆ ಡಿಪೆಂಡು. ನಾವು 6 ವಿಸಿಲ್ ಕೂಗಿಸ್ಕೊತಾ ಇದ್ದೀವಿ. ನಿಮಗೆ ಯಾವ ಚಿಕನ್ ಸಿಗುತ್ತೋ ಅದ್ರ ಮೇಲೆ ನೀವು ಇಕ್ಕೊಬೇಕು ವಿಸಿಲ್. ವಿಸಿಲೆಲ್ಲ ಆರ್ದ ಮೇಲೆ ಕುಕ್ಕರ್ ತೆಗೀರಿ ನಿಧಾನವಾಗಿ. ತೆಗೆದ್ಮೇಲೆ ಘಮ ಘಮ ಅಂತ ಬರುತ್ತೆ ಚಿಕನ್ ವಾಸನೆ. ಸಾಂಬಾರಾದರೆ ಕುದೀತಾ ಇರುತ್ತೆ. ಆಮೇಲೆ ತಿರ್ಗಾ ಅನಿಸ್ಬಿಟ್ಟು ಇನ್ನೊಂದು ರೌಂಡು ಇದು ಮಾಡಿ ಬೇಯಿಸಿ ಚೆನ್ನಾಗಿ ಬೇಯಿಸ್ಬೇಕು. ಸಾಂಬಾರೆಲ್ಲ ಒಂಥರ ಗಟ್ಟಿ ಆಗಬೇಕು. ಆಮೇಲೆ ಅದು ಚೆನ್ನಾಗಿರೋದು ನೋಡಿ. ಹೆಂಗೆ ಇದಾಗ್ತಿದೆಯೋ ಹಂಗೆ ಕುದಿಬೇಕು. ಹಂಗೆ ನಮ್ಮ ಮಾವ ಮುದ್ದೆ ಮಾಡ್ತಾಯಿದ್ರು. ಮುದ್ದೆನ ಹಂಗೆ ನೋಡ್ಕೊಂಡು ತಟ್ಟೆಗೆ ಹಾಕ್ತಾರೆ ಅಂತ ಕಾಯ್ತಾ ಇದ್ದೆ. ಹಂಗೆ ಸಾಂಬಾರು ರೆಡಿ ಇತ್ತು. ಆಮೇಲೆ ಮುದ್ದೆ ತಟ್ಟೆಗೆ ಹಾಕ್ಕೊಂಡು 1 ರೌಂಡ್ ಸೂಪ್ ಕುಡ್ಕೊಂಡು ಸಾಂಬಾರು ನೋಡಿ ಹೆಂಗೆ ತಿಕ್ಕಾಗಿದೆ ಹಂಗೆ ಇರಬೇಕು ಕಂಟೆಸ್ಟಿಂಗ್. ಆಮೇಲೆ ಎಲ್ಲ ಸಾಂಬಾರು ಹತ್ರ ಇಕ್ಕೊಂಡು ಎಲ್ಲರೂ ಮುದ್ದೆ ಇಕ್ತಾಯಿದ್ರು ನಮ್ಮ ಮಾವ. ಹಂಗೆ ಸಾರು ಹಾಕ್ಕೊಂಡು ಬಿಸಿ ತಿನ್ಬೇಕು. ಹಂಗೆ ತಿಂದರೆ ಯಾರ್ಯಾರು ಕೋಲ್ಡು ನೆಗಡಿ ಏನೇನಿದೆಯೋ ಎಲ್ಲ ಹೊರ್ಟೋಗುತ್ತೆ. ಹಂಗಿರುತ್ತೆ. ಕೋಕ್ 2 ಗ್ಲಾಸ್ಗೆ ಹಾಕ್ಕೊಂಡು ಹಂಗೆ ಹತ್ರ ಇಟ್ಕೊಂಡು ಪ್ಲೇಟ್ ಹತ್ರ ಇಟ್ಕೊಂಡು ಊಟ ಮಾಡೋಣ ಅಂತ ಹತ್ರ ಇಟ್ಕೊಂಡ್ಬಂದ್ರೆ ನಮ್ಮ ಮಾವ ಮುದ್ದೆ ಇಕ್ತಾಯಿದ್ರು. ನಾನು ಸ್ವಲ್ಪ ಸಾರ ಹಾಕ್ಕೊಂಡು ಪೀಸ್ ನೋಡಿ ಹಿಂಗೆ ಇದಾಗಿದೆ, ಕುಕ್ಕಾಗಿದೆ, ಎಲ್ಲ ರೆಡಿಯಾಗಿದೆ. ಹಂಗೆ 2 ಗ್ಲಾಸ್ ಕೋಕೆಲ್ಲ ಇಟ್ಕೊಂಡು ಈರುಳ್ಳಿ ಹಾಕ್ಕೊಂಡು ತಿನ್ನೋಣ ಅಂತ ರೆಡಿ ಮಾಡ್ಕೊಂಡ್ವಿ. ಆಮೇಲೆ ಏನಿದೆ ಫುಲ್ ಮಸ್ತಾಗಿ ಬ್ಯಾಟಿಂಗು ಎಲ್ಲರೂ. ಅವರು ಕೂಡ ಟೇಸ್ಟ್ ಮಾಡಿದ್ರು. ಏನು ಹೇಳ್ತಾರೆ ನೋಡೋಣ ಇವಾಗ ಕೇಳೋಣ. ಹೆಂಗೈತೆ ಮಾಮ್? ಸೂಪರ್ ಹೆಂಗೈತೆ ಮಾಮ್? ಸೂಪರ್. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ನೀವು ತುಂಬ ತಿನ್ನಿ. ಪೀಸ್ ಎಷ್ಟು ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂದರೆ ನೀವೇ ನೋಡ್ಬೋದು. ಸಖತ್ತಾಗಿತ್ತು. ಆದರೆ ನಾವಿದ್ರೆ ಸೂಪರಾಗಿ ಬ್ಯಾಟಿಂಗ್ ಮಾಡಿದ್ವಿ. ಬ್ಯಾಚುಲರ್ ಲೈಫ್ ಈಸ್ ಬೆಸ್ಟ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.